ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ 2 ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಹೆಡ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಿಲ್, ಕೋಲಾರ ಡಿಸ್ಟ್ರಿಕ್ಟ್. ಈ ಒಂದು ಲೆಕ್ಚರ್ ಸೀರೀಸಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ 2ನ ಚಾಪ್ಟರ್ 2 ಆಗಿರತಕ್ಕಂಥ ಕ್ಯಾಪಿಟಲ್ ಗೇನ್ ಈ ವಿಷಯವನ್ನು ಚರ್ಚೆ ಮಾಡೋಣ. In the process of making assessment, the next step is to compute taxable income under each head of income. This chapter explains computation of taxable income under the fourth head, capital gain. ನಾವು ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಹೆಡ್ಸ್ನ ನಾವು ತಿಳ್ಕೊಂಡಿದ್ದೇವೆ. ಮೊದಲನೇದು ಇನ್ಕಮ್ ಫ್ರಮ್ ಸ್ಯಾಲರಿ, ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮೂರನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ನಾಲ್ಕನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ನೆಕ್ಸ್ಟ್ ಕೊನೆಯದು ಮತ್ತು ಐದನೇದಾಗಿರ್ತಕ್ಕಂಥದ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈಗ ನಾಲ್ಕನೆಯ ಒಂದು ಹೆಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಈ ವಿಚಾರವನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಕ್ಯಾಪಿಟಲ್ ಗೇನ್ ಚಾರ್ಜಬಿಲಿಟಿ. ಆನ್ ಇನ್ಕಮ್ ಈಸ್ ಚಾರ್ಜಬಲ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ when the income is a gain on transfer of capital asset. For understanding the chargeability under this head, it is essential to understand the meaning of the term capital asset and transfer. ಇಲ್ಲಿ ನೀವು ಗಮನಿಸಬೇಕಾಗಿರೋ ವಿಚಾರ ಏನಪ್ಪ ಅಂತಂದರೆ, ಕ್ಯಾಪಿಟಲ್ ಗೇನ್ ಇಲ್ಲಿ ನಾವು ಇನ್ಕಮ್ನ ಯಾವ್ರ ಮೇಲೆ ಚಾರ್ಜ್ ಮಾಡ್ತೀವಿ ಅಂದರೆ ಓನ್ಲಿ ಆನ್ ಕ್ಯಾಪಿಟಲ್ ಗೇನ್. ಮತ್ತು ಕ್ಯಾಪಿಟಲ್ ಗೇನ್ ಯಾವಾಗ ಬರುತ್ತೆ? ದ ಗೇನ್ ವಿಲ್ ಕಮ್ ಟು ಯು ವೆನ್ ದ ಕ್ಯಾಪಿಟಲ್ ಅಸೆಟ್ ಗೆಟ್ ಟ್ರಾನ್ಸ್ಫರ್. ಒಂದು ಕ್ಯಾಪಿಟಲ್ ಅಸೆಟ್ ಟ್ರಾನ್ಸ್ಫರ್ ಆದಾಗ ಬರ್ತಕ್ಕಂಥದ್ದೇ ಗೇನ್, ಅದನ್ನು ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅದ್ರ ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ನ ಚಾರ್ಜ್ ಮಾಡ್ತೇವೆ. ಇಲ್ಲಿ ಕ್ಯಾಪಿಟಲ್ ಗೇನ್ ನಿಮಗೆ ಬರಬೇಕು ಅಂತಂದರೆ, ಈಗ ಮೊದಲನೇದಾಗಿ ನೀವು ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡಬೇಕು ಅಂದರೆ ನಿಮಗೆ ಮೊದಲನೇದಾಗಿ ಅಲ್ಲಿ ಕ್ಯಾಪಿಟಲ್ ಗೇನ್ ಬರಬೇಕು. ಕ್ಯಾಪಿಟಲ್ ಗೇನ್ ಬರಬೇಕು ಅಂತಂದರೆ ಅಲ್ಲಿ ಕ್ಯಾಪಿಟಲ್ ಅಸೆಟ್ಟು ಟ್ರಾನ್ಸ್ಫರ್ ಆಗಿರಬೇಕು. ಹಾಗಾಗಿ ನಿಮಗೆ ಇಲ್ಲಿ ಎರಡು ಪದ ಕ್ಯಾಪಿಟಲ್ ಅಸೆಟ್ ಅಂಡ್ ಟ್ರಾನ್ಸ್ಫರ್ ಇವೆರಡು ಪದಗಳನ್ನು ಚೆನ್ನಾಗಿ ತಿಳಿದುಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಇದನ್ನು ತಿಳಿದುಕೊಳ್ಳದೆ ನಾವು ಕ್ಯಾಪಿಟಲ್ ಗೇನ್ ಚಾರ್ಜ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಈಗ ನಾವು ತಿಳ್ಕೊಳ್ಳೋಣ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ. ಕ್ಯಾಪಿಟಲ್ ಅಸೆಟ್ ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 14, capital asset means property of any kind, whether fixed or circulating, movable or immovable, tangible or intangible. Besides it includes the following. ಇಲ್ಲಿ ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 14 ಪ್ರಕಾರ ಕ್ಯಾಪಿಟಲ್ ಅಸೆಟ್ಟು ಯಾವುದಾದ್ರೂ ಒಂದು ಆಸ್ತಿ ಆಗಿರ್ಬೋದು, ಅವು ಫಿಕ್ಸ್ಡ್ ಆಗಿರ್ಬೋದು ಅಥವಾ ಸರ್ಕ್ಯುಲೇಟಿಂಗ್ ಆಗಿರ್ಬೋದು, ಮೂವೇಬಲ್ ಆಗಿರ್ಬೋದು, ಇಮ್ಮೂವೇಬಲ್ ಆಗಿರ್ಬೋದು, ಟಾಂಜಿಬಲ್ ಆಗಿರ್ಬೋದು, ಇಂಟಾಂಜಿಬಲ್ ಆಗಿರ್ಬೋದು. ಇದಲ್ಲದೆ ಕ್ಯಾಪಿಟಲ್ ಅಸೆಟ್ ಈ ಕೆಳಕಂಡವುಗಳನ್ನು ಒಳಗೊಂಡಿರ್ತದೆ. ಪಾಯಿಂಟ್ ಎ, ಎನಿ ರೈಟ್ಸ್ in or in relation to an Indian company, including rights of management or control or any other rights whatever. ಇಲ್ಲಿ ಕೆಲವು ಹಕ್ಕುಗಳು ಏನು ಬರ್ತವೆ, ಆ ಮ್ಯಾನೇಜ್ಮೆಂಟ್ ಹಕ್ಕು ಆಗಿರ್ಬೋದು ಅಥವಾ ಕಂಟ್ರೋಲ್ ಹಕ್ಕು ಆಗಿರ್ಬೋದು, ಈ ಥರ ಹಕ್ಕುಗಳು ಕೂಡ ಕ್ಯಾಪಿಟಲ್ ಅಸೆಟ್ಸ್ ಎಂದು ಗುರುತಿಸಲ್ಪಡ್ತವೆ. ಮತ್ತು ಎರಡನೇದಾಗಿ ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ಅಸೆಸಿ ವೆದರ್ ಆರ್ ನಾಟ್ ಇನ್ ಕನೆಕ್ಷನ್ ವಿತ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಯಾವುದಾದ್ರೂ ಒಂದು ಆಸ್ತಿ ಅದು ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಒಂದು ವೈಯಕ್ತಿಕ ಆಸ್ತಿ ಆಗಿರ್ಬೋದು, ಅದನ್ನು ಕೂಡ ನಾವು ಇಲ್ಲಿ ಕ್ಯಾಪಿಟಲ್ ಅಸೆಟ್ ಎಂದು ಕರೆಯುತ್ತೇವೆ. ಎರಡನೇದು ಎನಿ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಅವರು ಹೊಂದಿರತಕ್ಕಂತಹ ಸೆಕ್ಯೂರಿಟೀಸ್ ಅಂದರೆ ಶೇರ್ಸು, ಬಾಂಡ್ಸು, ಇವುಗಳನ್ನು ಕೂಡ ನಾವು ಕ್ಯಾಪಿಟಲ್ ಅಸೆಟ್ ಎಂದು ಕರೆಯುತ್ತೇವೆ. ಈಗ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಲ್ಲ ಅವುಗಳನ್ನ ತಿಳ್ಕೊಳ್ಳೋಣ. ದ ಫಾಲೋವಿಂಗ್ ಆರ್ ನಾಟ್ ಕ್ಯಾಪಿಟಲ್ ಅಸೆಟ್. ಈ ಕೆಳಕಂಡವು ಕ್ಯಾಪಿಟಲ್ ಅಸೆಟ್ ಆಗಿರುವುದಿಲ್ಲ. ಅವು ಯಾವಂದರೆ ಸ್ಟಾಕ್ ಇನ್ ಟ್ರೇಡ್ ಅದರ್ ದೆನ್ ಸೆಕ್ಯೂರಿಟೀಸ್ ರೆಫರ್ ಟು ಅಬೌವ್, ಸ್ಟಾಕ್ ಇನ್ ಟ್ರೇಡ್, ರಾ ಮೆಟೀರಿಯಲ್, ಕನ್ಸ್ಯೂಮಬಲ್ ಸ್ಟೋರ್ಸು ಹೆಲ್ಡ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್. ಸೊ ಇವು ಕ್ಯಾಪಿಟಲ್ ಅಸೆಟ್ ಅಲ್ಲ. ಈಗ ನಾನು ನಿಮಗೆ ಜನರಲ್ ಆಗಿ ಹೇಳ್ಬೇಕಂದ್ರೆ ಕ್ಯಾಪಿಟಲ್ ಅಸೆಟ್ ಅಂದರೆ ದ ಎನಿ ಅಸೆಟ್ ವಿಚ್ ಯು ಬಾಟ್ ನಾಟ್ ಫಾರ್ ಸೇಲ್. ಯಾವುದೇ ಒಂದು ಅಸೆಟ್ನ ನೀವು ಮಾರುವುದಕ್ಕೆ ತಂದಿಲ್ಲ, ಅದನ್ನು ನೀವು ಬಳಸ್ಕೊಳ್ಳೋದಕ್ಕೆ ತಂದಿದ್ದೀರಿ ಅಂದರೆ ಅದು ಕ್ಯಾಪಿಟಲ್ ಅಸೆಟ್ ಆಗ್ತದೆ. ಯಾವುದಾದ್ರೂ ಒಂದು ಅಸೆಟ್ನ ನೀವು ಮಾರೋದಕ್ಕೆ ತಂದಿದ್ದೀರಾ ಅಂತಂದರೆ ಅದು ಸ್ಟಾಕ್ ಇನ್ ಟ್ರೇಡ್ ಆಗಿದೆ ಅಂದರೆ ವ್ಯಾಪಾರದಲ್ಲಿ ಅದೊಂದು ಭಾಗ ಆಗಿದೆ ಅಂತಂದರೆ ಆಗ ಅದನ್ನು ನಾವೇನಂತ ಕರಿತೀವಿ, ನಾನ್ ಕ್ಯಾಪಿಟಲ್ ಅಸೆಟ್ ಅಂತ ನಾವು ಕರಿತೇವೆ ಅಥವಾ ರೆವೆನ್ಯೂ ಅಸೆಟ್ ಅಂತ ನಾವು ಕರಿಬೋದು. ಇಲ್ಲಿ ಸ್ಟಾಕ್ ಇನ್ ಟ್ರೇಡ್, ರಾ ಮೆಟೀರಿಯಲ್ಸು,
ಕನ್ಸ್ಯೂಮಬಲ್ಸ್ ಇವೆಲ್ಲ ಕೂಡ ಕನ್ವರ್ಟ್ ಮಾಡಿ ಅವುಗಳನ್ನ ಫಿನಿಶ್ಡ್ ಗೂಡ್ಸ್ ಮಾರೋದಕ್ಕಂತ ತಂದಿರ್ತಾರೆ. ಸೊ ಹಾಗಾಗಿ ಇವು ಕ್ಯಾಪಿಟಲ್ ಅಸೆಟ್ ಅಲ್ಲ. ನೆಕ್ಸ್ಟ್ ಒನ್, ಪರ್ಸನಲ್ ಮೂವಬಲ್ಸ್ ಎಫೆಕ್ಟ್ ಅದರ್ ದೆನ್ ಜ್ಯುವೆಲರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್, ಡ್ರಾಯಿಂಗ್, ಪೇಂಟಿಂಗ್, ಸ್ಕಲ್ಪ್ಚರ್ ಆರ್ ವರ್ಕ್ ಆಫ್ ಆರ್ಟ್ ಇನ್ನು ಮುಂತಾದವು. ಅಂದರೆ ಇಲ್ಲಿ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಹೇಳ್ಬೇಕಂತಂದರೆ ಎಲ್ಲ ಪರ್ಸನಲ್ ಮೂವಬಲ್ ಎಫೆಕ್ಟ್ಸ್ ಕೂಡ ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ. ಆದರೆ ಕೆಲವನ್ನು ಬಿಟ್ಟು ಯಾವುವು, ಜ್ಯುವೆಲರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸು, ಡ್ರಾಯಿಂಗು, ಪೇಂಟಿಂಗು, ಸ್ಕಲ್ಪ್ಚರ್ ವರ್ಕ್, ಆಯಿತಾ, ಕೆಲವು ಆಭರಣಗಳು ಮತ್ತು ಕರಕುಶಲ ವಸ್ತುಗಳು, ಕೆತ್ತನೆಗಳು, ಪೇಂಟಿಂಗು, ಇವುಗಳನ್ನು ಹೊರತುಪಡಿಸಿ ಇನ್ನು ಮಿಕ್ಕಿರ್ತಕ್ಕಂತಹ ಒಂದು ಪರ್ಸನಲ್ ಮೂವೇಬಲ್ ಎಫೆಕ್ಟ್ಸು ಅವನ್ನು ಕ್ಯಾಪಿಟಲ್ ಅಸೆಟ್ ಎಂದು ತೆಗೆದುಕೊಳ್ಳುವುದಿಲ್ಲ. ನೆಕ್ಸ್ಟ್, ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಇನ್ ಇಂಡಿಯಾ. ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಕ್ಯಾಪಿಟಲ್ ಅಸೆಟ್ ಎಂದು ನಾವು ಪರಿಗಣಿಸುವುದಿಲ್ಲ. ಅದಾದ ನಂತರ 6.5% ಗೋಲ್ಡ್ ಬಾಂಡ್ಸ್, 7% ಗೋಲ್ಡ್ ಬಾಂಡ್ಸು ಆ್ಯಂಡ್ ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ಸು ಇವೆಲ್ಲವನ್ನು ಕೂಡ ನಾನ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರೀತೇವೆ. ಅದೇ ರೀತಿ ಸ್ಪೆಷಲ್ ಬೇರರ್ ಬಾಂಡ್, ಗೋಲ್ಡ್ ಡೆಪಾಸಿಟ್ ಬಾಂಡ್ ಇಶ್ಯೂಡ್ ಅಂಡರ್ ಗೋಲ್ಡ್ ಡೆಪಾಸಿಟ್ ಸ್ಕೀಮ್, ಗೋಲ್ಡ್ ಡೆಪಾಸಿಟ್ ಸರ್ಟಿಫಿಕೇಟ್ಸ್ ಇಶ್ಯೂಡ್ ಅಂಡರ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಇವೆಲ್ಲವೂ ಕೂಡ ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ, ನಾನ್ ಕ್ಯಾಪಿಟಲ್ ಅಸೆಟ್ಸ್. ಈಗ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಏನು, ನಾನ್ ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಏನು, ಇವೆರಡವನ್ನು ತಿಳ್ಕೊಂಡಿದ್ದೀವಿ. ಈಗ ನಿಮಗೆ ಕ್ಯಾಪಿಟಲ್ ಅಸೆಟ್ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಒಂದು ಜ್ಞಾನ ಬಂದಿರ್ತದೆ. ಈಗ ನಾವು ಸೆಕ್ಯೂರಿಟೀಸ್, ಆವಾಗಲೇ ಹೇಳ್ತಾ ಇದ್ದೆ ಸೆಕ್ಯೂರಿಟೀಸ್ ಆಲ್ಸೋ ಕ್ಯಾಪಿಟಲ್ ಅಸೆಟ್ ಅಂತ. ಈಗ ನಾವು ತಿಳ್ಕೊಳ್ಳೋಣ ಸೆಕ್ಯೂರಿಟೀಸ್ ಅಂದರೆ ಏನೇನು ಬರುತ್ತದೆ ಆ ಸೆಕ್ಯೂರಿಟೀಸಲ್ಲಿ ಅಂತ. ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ H ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಕ್ಟ್ 1956 ಪ್ರಕಾರ ಈ ಕೆಳಕಂಡವು ಸೆಕ್ಯೂರಿಟೀಸ್ ಅಂತ ನಾವು ಗುರುತಿಸ್ತೇವೆ. ಒಂದು, ಶೇರ್ಸು, ಸ್ಕ್ರಿಪ್ಟ್ಸು, ಸ್ಟಾಕು, ಬಾಂಡ್ಸು, ಡಿವೆಂಚರ್ ಸ್ಟಾಕ್ ಆರ್ ಅದರ್ ಮಾರ್ಕೆಟಬಲ್ ಸೆಕ್ಯೂರಿಟೀಸು, ಡೆರೈವೇಟಿವ್ಸು, ಯೂನಿಟ್ಸ್ ಆರ್ ಎನಿ ಅದರ್ ಇನ್ಸ್ಟ್ರೂಮೆಂಟ್ಸ್ ಇಶ್ಯೂಡ್ ಬೈ ಎನಿ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್, ಸೆಕ್ಯೂರಿಟಿ ರಿಸಿಪ್ಟ್ಸ್, ಯೂನಿಟ್ಸ್ ಆಫ್ ಎನಿ ಅದರ್ ಸಚ್ ಇನ್ಸ್ಟ್ರೂಮೆಂಟ್ಸು, ಯೂನಿಟ್ಸ್ ಆಫ್ ಎನಿ ಅದರ್ ಇನ್ಸ್ಟ್ರೂಮೆಂಟ್, any mutual fund scheme and any certificate or instrument issued by investor by any issuer, government securities, such other instruments as may be declared by the central government in the securities ಅಂತ ಡಿಸೈಡ್ ಆಗಿರ್ತಕ್ಕಂಥದ್ದು. ಮತ್ತು ರೈಟ್ಸ್ ಆರ್ ಇಂಟ್ರೆಸ್ಟ್ ಇನ್ ಸೆಕ್ಯೂರಿಟೀಸ್ ಇವೆಲ್ಲ ಕೂಡ ಸೆಕ್ಯೂರಿಟೀಸಲ್ಲಿ ಬರ್ತದೆ. ಇವೆಲ್ಲವನ್ನು ನಾವು ಸೆಕ್ಯೂರಿಟೀಸ್ ಅಂತೇಳಿ ಕರಿತೇವೆ. ಸೊ ಈಗಾಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಇನ್ ಇಂಡಿಯಾ ಈಸ್ ನಾಟ್ ಆ್ಯನ್ ಕ್ಯಾಪಿಟಲ್ ಅಸೆಟ್ ಅಂತ. ಮತ್ತು ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಏನು ಅದನ್ನು ನಾವು ತಿಳ್ಕೊಳ್ಳೋಣ. ಇಫ್ ಸಿಚುಯೇಟೆಡ್ ಇನ್ ಏರಿಯಾ ವಿಚ್ ಕಂಪ್ರೈಸಸ್ ವಿತಿನ್ ದ ಜ್ಯುರಿಡಿಕ್ಷನ್ ಆಫ್ ಮುನಿಸಿಪಾಲಿಟಿ ವೆದರ್ known as municipality, municipal corporation, notified area committee, town committee or by any other name and its population should be less than 10,000. ಸೊ 10,000ಕ್ಕಿಂತ ಕಡಿಮೆ ಒಂದು ಜನಸಂಖ್ಯೆ ಇರತಕ್ಕಂತಹ ಪ್ರದೇಶದಲ್ಲಿ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಅದನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಎಂದು ಕರೀತೇವೆ. ಇಫ್ ಇಟ್ ಇಸ್ ಸಿಚುಯೇಟೆಡ್ ಔಟ್ಸೈಡ್ ದ ಲಿಮಿಟ್ ಆಫ್ ಮುನಿಸಿಪಾಲಿಟಿ ಅಟ್ ದ ಡಿಸ್ಟೆನ್ಸ್ ಮೆಜರ್ಡ್ ಏರಿಯಲಿ, ಆ ಒಂದು ವೇಳೆ ಅದು ಆ ಒಂದು ಮುನಿಸಿಪಾಲಿಟಿ ಏರಿಯಾಯಿಂದ, ಈಗ ಆ ಒಂದು ಮುನಿಸಿಪಾಲಿಟಿ ಏರಿಯಾ ಆದ ಜನಸಂಖ್ಯೆ 10,000ಕ್ಕಿಂತ ಜಾಸ್ತಿ 1,00,000ಕ್ಕಿಂತ ಕಡಿಮೆ ಇದ್ದರೆ ಆಗ ಆ ಒಂದು ಮುನಿಸಿಪಾಲಿಟಿ ಏರಿಯಾಗಿನ್ನ 2 ಕಿಲೋಮೀಟರ್ ದೂರದಲ್ಲಿದ್ದರೆ ಅದನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಎಂದು ಕರೆಯುತ್ತೇವೆ. ಒಂದು ವೇಳೆ ಆ ಒಂದು ಮುನಿಸಿಪಾಲಿಟಿ ಏರಿಯಾ ಜನಸಂಖ್ಯೆ 1,00,000ಕ್ಕಿಂತ ಹೆಚ್ಚು 10,00,000ಕ್ಕಿಂತ ಕಡಿಮೆ ಇದ್ದರೆ ಅಂಥ ಸಂದರ್ಭದಲ್ಲಿ 6 ಕಿಲೋಮೀಟರ್ಗಿನ್ನ ದೂರ ಇರತಕ್ಕಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಎಂದು ಕರೆಯುತ್ತೇವೆ. ಅದೇ ರೀತಿ ಆ ಒಂದು ಮುನಿಸಿಪಾಲಿಟಿ ಏರಿಯಾ ಜನಸಂಖ್ಯೆ 10,00,000ಕ್ಕಿಂತ ಹೆಚ್ಚಿದ್ದಲ್ಲಿ 8 ಕಿಲೋಮೀಟರ್ಗಿನ್ನ ದೂರ ಇರತಕ್ಕಂತಹ, ಅಂದರೆ ಆ ಮುನಿಸಿಪಾಲಿಟಿ ಸೆಂಟರ್ಗಿಂದ 8 ಕಿಲೋಮೀಟರ್ಗೆ ದೂರ, ಅದಕ್ಕಿಂತ ಹೆಚ್ಚು ದೂರ ಇರತಕ್ಕಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಎಂದು ಕರೆಯುತ್ತೇವೆ. ಅದು ಈ ಒಂದು ಡಿಸ್ಟೆನ್ಸ್ ಒಳಗಡೆ ಇದ್ದರೆ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರಬಹುದು, ಆದರೆ ಅದನ್ನು ರೂರಲ್ ಏರಿಯಾ ಎಂದು ಕರೆಯಲಾಗೋದಿಲ್ಲ. ಹಾಗಾಗಿ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ರೂ ಕೂಡ ಅರ್ಬನ್ ಏರಿಯಾ ಎಂದು ಕರೀತೇವೆ ಮತ್ತು ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತದೆ. ಅದೇ ಅಗ್ರಿಕಲ್ಚರ್ ಏರಿಯಾ ಇನ್ ರೂರಲ್ ಏರಿಯಾದಲ್ಲಿದ್ದರೆ ಅಥವಾ ಈ ಕೆಳಕಂಡ ಒಂದು ಡಿಸ್ಟೆನ್ಸ್ ಅಲ್ಲಿದ್ದರೆ ಅದನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಎಂದು ಕರೆದು ಅದನ್ನು ನಾನ್ ಕ್ಯಾಪಿಟಲ್ ಅಸೆಟ್ ಎಂದು ನಾವು ಟ್ರೀಟ್ ಮಾಡುತ್ತೇವೆ. The expression population means population according to the last preceding census.
ಇಲ್ಲಿ ನಾವು ಪಾಪ್ಯುಲೇಷನ್ ಯಾವುದು ತೆಗೆದುಕೊಳ್ತೇವೆ ಅಂದರೆ ನಮ್ಮ ಇಂದಿನ ಒಂದು ಸೆನ್ಸಸ್ ಜನಗಣತಿಯನ್ನು ನಾವು ತೆಗೆದುಕೊಳ್ತೇವೆ. ಉದಾಹರಣೆಗೆ 2011ರಲ್ಲಿ ಆಗಿದೆ, ಈಗ 2021ಕ್ಕೆ ಆಗುತ್ತೆ. ಈಗ ಸದ್ಯಕ್ಕೆ ನಾವು 2011ರ ಜನಗಣತಿ ಪ್ರಕಾರ ಆ ಒಂದು ಪಾಪ್ಯುಲೇಷನ್ ಏರಿಯಾವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ನಾವು ಈಗ ಕ್ಯಾಪಿಟಲ್ ಅಸೆಟ್ ಎಂದರೆ ಏನು, ಕ್ಯಾಪಿಟಲ್ ಅಸೆಟ್ ಎಂದರೆ ಯಾವ್ಯಾವು ಅಲ್ಲ ಇವನ್ನು ತಿಳಿದುಕೊಂಡಿದ್ದೇವೆ. ಅದಾಗಿ ಕೂಡ ಇನ್ನು ಒಂದು ಉದಾಹರಣೆಗಳೊಂದಿಗೆ ನಾವು ಇನ್ನಷ್ಟು ಮಾಹಿತಿಯನ್ನು ಕ್ಯಾಪಿಟಲ್ ಅಸೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಈ ಒಂದು ಟೇಬಲಲ್ಲಿ ಕ್ಯಾಪಿಟಲ್ ಅಸೆಟ್ ಮತ್ತು ನಾನ್ ಕ್ಯಾಪಿಟಲ್ ಅಸೆಟ್ ಎರಡನ್ನೂ ಕೊಡಲಾಗಿದೆ. ಈಗ ಕ್ಯಾಪಿಟಲ್ ಅಸೆಟ್ಗೆ ಉದಾಹರಣೆಗಳು ರೆಸಿಡೆನ್ಷಿಯಲ್ ಹೌಸ್, ಅರ್ಬನ್ ಲ್ಯಾಂಡ್ ಸೈಟ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ, ಇನ್ವೆಸ್ಟ್ಮೆಂಟ್ಸ್, ಲೀಸ್ ಹೋಲ್ಡ್ ರೈಟ್ಸ್, agricultural land situated in urban area, jewelry, goodwill, trademark, patents, brand name, shares of joint stock company, debentures, right to subscribe, right share or any other securities, tenancy rights, stage carriage permits, right to manufacture, produce or process any article or thing. ಇದೆಲ್ಲ ಕೂಡ ನಾನು ಹೇಳ್ತಿದ್ದೆ ರೈಟ್ಸ್ ಕೂಡ ಕ್ಯಾಪಿಟಲ್ ಅಸೆಟ್ ಆಗುತ್ತೆ ಅಂತ. ನೋಡಿ ಇಲ್ಲಿ ರೈಟ್ ಟು ಮ್ಯಾನುಫ್ಯಾಕ್ಚರ್, ಆ ಉತ್ಪಾದನೆ ಮಾಡ್ತಕ್ಕಂಥ ಹಕ್ಕು, ಪ್ರೊಡ್ಯೂಸ್ ಆರ್ ಪ್ರೋಸೆಸ್ ಎನಿ ಆರ್ಟಿಕಲ್ ಆರ್ ಥಿಂಗ್, ಇದು ಕೂಡ ಕ್ಯಾಪಿಟಲ್ ಅಸೆಟ್ ಎಂದು ಕರೆಯುತ್ತೇವೆ. ಇವೆಲ್ಲವೂ ಕೂಡ ಕ್ಯಾಪಿಟಲ್ ಅಸೆಟ್ಗೆ ಉದಾಹರಣೆಗಳು. ಈಗ ಯಾವ್ಯಾವ ಕ್ಯಾಪಿಟಲ್ ಅಸೆಟ್ ಅಲ್ಲ, ಅದು ಮುಖ್ಯವಾಗಿ ನಾವು ಬರ್ತಕ್ಕಂಥ ವಿಚಾರಗಳನ್ನು ನಾವೀಗ ಗಮನಿಸೋಣ. ನಾವು ಇಲ್ಲಿ ನೋಡ್ಬೋದಾಗಿದೆ, ಸ್ಟಾಕ್ ಇನ್ ಟ್ರೇಡ್, ಕನ್ಸ್ಯೂಮಬಲ್, ಸ್ಟೋರ್ಸ್ ಅಂಡ್ ರಾ ಮೆಟೀರಿಯಲ್ಸ್ ಹೆಲ್ಡ್ ಬೈ ಎಸ್ಎಸ್ಸಿ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಪರ್ಸನಲ್ ಎಫೆಕ್ಟ್ಸ್ ಆಫ್ ದಿ ಎಸ್ಎಸ್ಸಿ ಸಚ್ ಆಸ್ ನೆಕ್ಸ್ಟ್ ನಾನ್ ಕ್ಯಾಪಿಟಲ್ ಅಸೆಟ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಪರ್ಸನಲ್ ಎಫೆಕ್ಟ್ಸ್ ಆಫ್ ಅಸೆಸ್ಸಿ ಸಚ್ ಆಸ್ ವೇರಿಂಗ್ ಅಪ್ರೆಲ್, ಫರ್ನಿಚರ್, ಕಾರ್, ಸ್ಕೂಟರ್, ಟೆಲಿವಿಷನ್, ರೆಫ್ರಿಜರೇಟರ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹೆಲ್ಡ್ ಫಾರ್ ಪರ್ಸನಲ್ ಯೂಸ್. ಅಂದರೆ ಪರ್ಸನಲ್ ಎಫೆಕ್ಟ್ಸ್ ಆಫ್ ದಿ ಅಸೆಸ್ಸಿ, ವೇರಿಂಗ್ ಅಪ್ರೆಲ್ಸ್ ಆಯಿತಾ, ಈ ವಾಚು ಹಾಕೊಳ್ಳೋದು, ಬಟ್ಟೆಗಳು, ಚಪ್ಪಲಿಗಳು, ಶೂಸು ಇವೆಲ್ಲ ಇಂದ ಹಿಡಿದು ಫರ್ನಿಚರು, ಕಾರು ಬಿಸ್ನೆಸ್ಸಲ್ಲಿ ಬಳಸಿದ್ರೆ ಕ್ಯಾಪಿಟಲ್ ಅಸೆಟ್, ಪರ್ಸನಲಾಗಿ ಬಳಸಿದ್ರೆ ನಾನ್ ಕ್ಯಾಪಿಟಲ್ ಅಸೆಟ್. ಸ್ಕೂಟರ್, ಟೆಲಿವಿಷನ್, ರೆಫ್ರಿಜರೇಟರ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಯಿತಾ. ಅವೆವರ್ ಜ್ಯುವೆಲರಿ, ಅವಾಗ ಹೇಳಿದ್ವಲ್ಲ, ಜ್ಯುವೆಲರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸು, ಡ್ರಾಯಿಂಗ್ಸ್, ಪೇಂಟಿಂಗ್, ಸ್ಕಲ್ಪ್ಚರ್, ಎನಿ ವರ್ಕ್ ಆಫ್ ಆರ್ಟ್ ಎಕ್ಸೆಟ್ರಾ ಆರ್ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಅಸೆಟ್. ಅವು ಮಾತ್ರ ಪರ್ಸನಲ್ ಆಗಿದ್ರೂ ಕೂಡ ಕ್ಯಾಪಿಟಲ್ ಅಸೆಟ್ಸ್. ನೆಕ್ಸ್ಟ್, ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ರೂರಲ್ ಏರಿಯಾ is a non-capital asset. 6.5% gold bond, 7% gold bond, national defense gold bond, special bearer bonds, gold deposit bonds, gold deposit certificates issued under gold monetization scheme, ಇವೆಲ್ಲ ಕೂಡ ನಾನ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಇವಾಗ ನಾವು ತಿಳ್ಕೊಂಡಿದ್ದೇವೆ. ಈಗ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು, ನಾನ್ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ತಿಳ್ಕೊಂಡು, ಇದರಿಂದ ನಿಮಗೆ ಕ್ಯಾಪಿಟಲ್ ಅಸೆಟ್ ಮೀನಿಂಗ್ ತುಂಬ ಕನ್ಫರ್ಮ್ ಆಗಿ ಗೊತ್ತಾಯಿತು. ನಾನು ಆವಾಗಲೇ ಹೇಳಿದೆ, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್ ಚಾರ್ಜ್ ಮಾಡಬೇಕಂದ್ರೆ ನಿಮಗೆ ಅಲ್ಲೇನು ಬಂದಿರಬೇಕು, ಫಸ್ಟ್ ಕ್ಯಾಪಿಟಲ್ ಗೇನ್ ಬಂದಿರಬೇಕು. ಕ್ಯಾಪಿಟಲ್ ಗೇನ್ ಅಂದರೆ ದ ಗೇನ್ ಅರೈಸಸ್ ಔಟ್ ಆಫ್ ದಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್. ಸೊ ಎರಡು ಪದ ನೀವು ಗಮನಿಸ್ಬೋದು, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್, ಟ್ರಾನ್ಸ್ಫರ್ ಆ್ಯಂಡ್ ಕ್ಯಾಪಿಟಲ್ ಅಸೆಟ್. ಸೊ ನೀವು ಗೇನ್ ಬಂದಿದೆ, ಆ ಗೇನ್ ಕ್ಯಾಪಿಟಲ್ ಗೇನಾ ಅಥವಾ ಅಲ್ವಾ ಅಂತ ತಿಳ್ಕೊಬೇಕಂದ್ರೆ ನಿಮ್ಗೆ ಅಲ್ಲಿ ಎರಡು ವಿಚಾರ ಇರಬೇಕು. ಒಂದು ಅದು ಕ್ಯಾಪಿಟಲ್ ಅಸೆಟ್ ಆಗಿರಬೇಕು, ಎರಡನೇದು ಅದು ಟ್ರಾನ್ಸ್ಫರ್ ಆಗಿರಬೇಕು. ಈಗ ಕ್ಯಾಪಿಟಲ್ ಅಸೆಟ್ ಬಗ್ಗೆ ನಾವು ತಿಳ್ಕೊಂಡ್ವಿ. ನಾವು ಲೆಟ್ ಅಸ್ ಲರ್ನ್ ಅಬೌಟ್ ವಾಟ್ ಟ್ರಾನ್ಸ್ಫರ್ ಬಗ್ಗೆ ತಿಳ್ಕೊಳ್ಳೋಣ. ಏನಿಲ್ಲಿ ಟ್ರಾನ್ಸ್ಫರ್ ಅಂತಂದರೆ, ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 47, ಟ್ರಾನ್ಸ್ಫರ್ ಇನ್ಕ್ಲೂಡ್ಸ್ ಸೇಲ್, ಎಕ್ಸ್ಚೇಂಜ್, ರಿಲಿಂಕ್ವಿಶ್ಮೆಂಟ್ ಆಫ್ ದ ಅಸೆಟ್ ಆರ್ extinguishment of any rights therein, or compulsory acquisition thereof under any law, or conversion of capital asset into stock in trade, or redemption of zero coupon bonds, or any transaction involving the possession of any immovable property in part of performance of a contract, or any transaction which has the effect of transferring or enabling enjoyment of any immovable property. ಈ ಎಲ್ಲ ಟೈಪಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಇದನ್ನೆಲ್ಲ ನಾವು ಟ್ರಾನ್ಸ್ಫರ್ ಅಂತಲೇ ಕನ್ಸಿಡರ್ ಮಾಡೋದು. ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ ಅವೇನು ಅಂತ. ಮೊದಲನೇದಾಗಿ ಸೇಲ್ ರೆಫರ್ಸ್ ಟು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಇನ್ ಎಕ್ಸ್ಚೇಂಜ್ ಫಾರ್ ಅ ಪ್ರೈಸ್ ಪೇಯ್ಡ್ ಅಂಡ್ ಆರ್ ಪ್ರಾಮಿಸ್ಡ್. ಆಯಿತಾ, ಒಂದು ಬೆಲೆಗೆ ನಾವು ಏನು ಮಾಡ್ತೀವಿ, ಒಂದು ಅಸೆಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನು ಸೇಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಎಕ್ಸ್ಚೇಂಜ್ ಅಂದರೆ ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನ ತೆಗೆದುಕೊಳ್ತಕ್ಕಂಥದ್ದು. ನೆಕ್ಸ್ಟ್ ರಿಲಿಕ್ವಿಶ್ಮೆಂಟ್ ಅಂದರೆ
ಆ ಅಸೆಟ್ ಅಲ್ಲೇ ಇರ್ತದೆ. ಆ ಅಸೆಟ್ ಮೇಲೆ ಇರ್ತಕ್ಕಂಥ ಹಕ್ಕನ್ನು ನಾವು ಬೇರೆಯವ್ರಿಗೆ ಕೊಟ್ಬಿಡ್ತೇವೆ. ಈಗ ಎಕ್ಸಾಂಪಲ್, ರಿಲಿಕ್ವಿಶ್ಮೆಂಟ್ ಮೀನ್ಸ್ ವಿತ್ಡ್ರಾನ್ ಫ್ರಮ್ ಅಬಾಂಡಿಂಗ್ ಆರ್ ಗಿವಿಂಗ್ ಅಪ್ ಎನಿಥಿಂಗ್ ಇನ್ ಕೇಸ್ ಆಫ್ ರಿಲಿಕ್ವಿಶ್ಮೆಂಟ್. ಈಗ ಏನಾಗುತ್ತಪ್ಪ ಅಂದರೆ ನಮ್ಮ ಶೇರ್ಸ್ ನಮ್ಮ ಹೆಸರು ಇರ್ತವೆ, ನಾವು ಆ ಶೇರ್ಸ್ನ ಏನು ಮಾಡ್ತೀವಿ, ಬೇರೆಯವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂತ ಅಲ್ಲಿ ಏನಾಯಿತು, ಆ ಶೇರ್ ಅಲ್ಲೇ ಇದೆ, ಬಟ್ ಅದ್ರ ಮೇಲೆ ಇರೋ ಟೈಟಲ್ ಏನಾಗಿದೆ ಬೇರೆಯವ್ರಿಗೂ ಹೋಯ್ತು. ನೆಕ್ಸ್ಟ್ ಒನ್ ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ಎನಿ ರೈಟ್, ಅಂದರೆ ಯಾವುದಾದ್ರೂ ಒಂದು ಹಕ್ಕು ಬರೆದಾಗ್ಬಿಡೋದು. ಅಂದರೆ ಇಲ್ಲಿ ಹೆಂಗಂದರೆ ನಾವು ಯಾರಿಗೂ ಟ್ರಾನ್ಸ್ಫರ್ ಮಾಡೋದಿಲ್ಲ. ಈ ರಿಲಿಕ್ವಿಶ್ಮೆಂಟಲ್ಲಿ ಅಸೆಟ್ ಇರ್ತದೆ, ಅದ್ರ ರೈಟ್ ನಮ್ಮ ಹೆಸರಿಂದ ಬೇರೆಯವ್ರ ಹೆಸ್ರಿಗೆ ಹೋಗುತ್ತೆ. ಆದರೆ ಎಕ್ಸ್ಟಿಂಗ್ವಿಶ್ಮೆಂಟಲ್ಲಿ ನಾವು ಯಾರಿಗೂ ಟ್ರಾನ್ಸ್ಫರ್ ಮಾಡೋದಿಲ್ಲ, ಅದ್ರ ರೈಟೇ ಖಾಲಿ ಆಗಿಬಿಡ್ತದೆ, ಅಂದರೆ ಬರೆದಾಗ್ಬಿಡ್ತದೆ, ಎಕ್ಸಾಸ್ಟ್ ಆಗಿಬಿಡ್ತದೆ. ಎಕ್ಸಾಂಪಲ್, ಈಗ ಒಂದು ಚೆಕ್ ಬರೆದಿರ್ತೀವಿ, ಅದ್ರ ಮೇಲೆ ಡೇಟ್ ಹಾಕಿರ್ತೀವಿ. ಆಫ್ಟರ್ 3 months ಆ ಡೇಟ್, ಆ ಚೆಕ್ ಏನಾಗುತ್ತೆ, ಸ್ಟೇಲ್ ಚೆಕ್ ಆಗುತ್ತೆ, ಔಟ್ಡೇಟೆಡ್ ಚೆಕ್ ಆಗಿಬಿಡುತ್ತೆ. ಆಮೇಲೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದೇ ರೀತಿ ಒಂದು ಪ್ರಾಮಿಸರಿ ನೋಟು 4 ವರ್ಷ ಅದನ್ನು ನಾವು ಲಿಕ್ವಿಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದೆನ್ ಡೆಫಿನೆಟ್ಲಿ ಅದು ಕೂಡ ವೇಸ್ಟ್ ಅಂತಾನೆ. ಈ ಥರ ಎಕ್ಸಾಂಪಲ್ಸ್. ಅಂದರೆ ಅಸೆಟ್ ಆ ರೈಟನ್ನು ಖಾಲಿ ಆಗಿಬಿಡ್ತದೆ. ನೆಕ್ಸ್ಟ್, ಕಂಪಲ್ಸರಿ ಅಕ್ವಿಸಿಷನ್ ರೆಫರ್ಸ್ ಟು ಅಕ್ವಿಸಿಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಅಂಡರ್ ಬೈ ಲಾ. ಯಾವುದರ ಒಂದು ಸರ್ಕಾರ ಏನೋ ಕಡ್ಡಾಯವಾಗಿ ಅದನ್ನು ಆಕ್ರಮಣ ಮಾಡಿಕೊಡುತ್ತೆ ನಿಮ್ಮ ಆಸ್ತಿಯನ್ನು, ಅದು ಕೂಡ ಟ್ರಾನ್ಸ್ಫರ್ ಅಂತಲೇ ಕರಿತೇವೆ. ಆಮೇಲೆ ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್. ಕ್ಯಾಪಿಟಲ್ ಅಸೆಟ್ ಇರ್ತದೆ, ಅದು ನೀವು ಸ್ಟಾಕ್ ಇನ್ ಟ್ರೇಡಾಗಿ ಕನ್ವರ್ಟ್ ಮಾಡ್ತೀರಿ. ಉದಾಹರಣೆಗೆ ನಿಮ್ಮದು ಜ್ಯುವೆಲರಿ, ಪರ್ಸನಲ್ ಜ್ಯುವೆಲರಿ ಇರ್ತದೆ, ಅದು ತಗೊಂಡೋಗಿ ನಿಮ್ಮದು ಜ್ಯುವೆಲರಿ ಅಂಗಡಿ ಇರ್ತದೆ, ಅಲ್ಲಿ ಇಡ್ತೀರಾ, ಮಾರಾಟಕ್ಕೆ ಇಡ್ತೀರಾ, ಅದು ಕೂಡ ಟ್ರಾನ್ಸ್ಫರ್ ಅಂತಲೇ ಲೆಕ್ಕ. ನೆಕ್ಸ್ಟ್ ಒನ್, ಝೀರೋ ಕೂಪನ್ ಬಾಂಡ್ಸ್ ರೆಫರ್ಸ್ ಟು ದ ಬಾಂಡ್ಸ್ ಆರ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಆ್ಯಂಡ್ ರಿಡೀಮ್ಡ್ ಅಟ್ ಪಾರ್. ಅಂದರೆ ಏನು ಮಾಡ್ತಾರೆ, ಈ ಝೀರೋ ಕೂಪನ್ ಬಾಂಡ್ಸು, ಈಗ ಬಾಂಡ್ ಒಂದು 500 ರೂಪಾಯಿ ಇರ್ತದೆ, ಅದನ್ನ 450, ಅದ್ರ ಬೆಲೆ 500 ರೂಪಾಯಿ, ಆದರೆ ಅದನ್ನ ಕೊಟ್ಟಿರೋದು 450ಗೆ, ಇವತ್ತು 500 ರೂಪಾಯಿಗೆ ತೆಗೆದುಕೊಳ್ತಾರೆ. ಇಂಥ ಝೀರೋ ಕೂಪನ್ ಬಾಂಡ್ಸ್ ರಿಡಿಮ್ಷನ್ ಆದರೆ ಅದು ಕೂಡ ಟ್ರಾನ್ಸ್ಫರ್ ಅಂತ ಕರಿತೀವಿ. ನಾನು ಇಲ್ಲಿ ನಿಮ್ಗೊಂದು ನೋಟ್ ಹೇಳಬೇಕು, ಏನಂದರೆ ಇನ್ ಎ ಟ್ರಾನ್ಸಾಕ್ಷನ್ ಇನ್ವಾಲ್ವಿಂಗ್ ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ, when the purchase has paid the consideration to the seller and has been given the possession to the property. ಈಗ ಟ್ರಾನ್ಸಾಕ್ಷನ್ಸ್ ಅಂದರೆ ಟ್ರಾನ್ಸ್ಫರ್ಸ್ ಯಾವ್ಯಾವ ಅಂತ ನೋಡಿದ್ವಿ. ಈಗ ಯಾವ್ಯಾವ ಟ್ರಾನ್ಸ್ಫರ್ಸ್ ಅಲ್ಲ ಅಂತ ನೋಡಿದ್ರೆ ನಮಗೆ ಟ್ರಾನ್ಸ್ಫರ್ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರ್ತದೆ. ಈಗ ಟ್ರಾನ್ಸಾಕ್ಷನ್ಸ್ ನಾಟ್ ರಿಗಾರ್ಡೆಡ್ ಟ್ರಾನ್ಸ್ಫರ್ ಯಾವುವು? According to the section 47, the following transactions are not regarded as transfer. Example, distribution of assets in kind by a company its shareholders at the time of liquidation. Liquidation time ಅಲ್ಲಿ shares ಕೊಟ್ರೆ ಟ್ರಾನ್ಸ್ಫರ್ ಅಲ್ಲ. Distribution of capital asset, total or partial partition of Hindu undivided family. So Hindu undivided family ಭಾಗ ಮಾಡ್ಕೊಳ್ಳುವಾಗ ಭಾಗ ಬಂದರೆ ಅದು ಕ್ಯಾಪಿಟಲ್ ಅಸೆಟ್, ಅದು ಟ್ರಾನ್ಸ್ಫರ್ ಅಲ್ಲ, ಟ್ರಾನ್ಸ್ಫರ್ ಅಲ್ಲ. ನೆಕ್ಸ್ಟ್, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಅಂಡರ್ ಗಿಫ್ಟ್ ಆರ್ ವಿಲ್ ಆರ್ ಇರ್ರಿಕವರಬಲ್ ಟ್ರಸ್ಟ್. ಆಯ್ತಾ, ಗಿಫ್ಟ್ ಮೂಲಕ, ವಿಲ್ ಮೂಲಕ, ಇರ್ರಿಕವರಬಲ್ ಟ್ರಸ್ಟ್ ಮೂಲಕ ಬಂದರೆ ಅದು ಟ್ರಾನ್ಸ್ಫರ್ ಅಲ್ಲ. ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಬೈ ಕಂಪನಿ ಟು ಇಟ್ಸ್ 100% ಸಬ್ಸಿಡರಿ ಕಂಪನಿ, ಸೊ ದಿಸ್ ಈಸ್ ಆಲ್ಸೋ ನಾಟ್ ಟ್ರಾನ್ಸ್ಫರ್. ನೆಕ್ಸ್ಟ್, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಬೈ 100% ಸಬ್ಸಿಡರಿ ಕಂಪನಿ ಟು ಹೋಲ್ಡಿಂಗ್ ಕಂಪನಿ ಆಗಿರ್ಬೋದು, ಅಥವಾ ಅಮಾಲ್ಗಮೇಷನ್ ಟೈಮಲ್ಲಿ ಟ್ರಾನ್ಸ್ಫರ್ ಆಗಿರೋದಾಗಿರ್ಬೋದು, ಅಥವಾ ಟ್ರಾನ್ಸ್ಫರ್ ಶೇರ್ಡ್ ಹೆಲ್ಡ್ ಇನ್ ಇಂಡಿಯನ್ ಕಂಪನಿ ಬೈ ಎ ಡಿಮರ್ಜ್ಡ್ ಫಾರಿನ್ ಕಂಪನಿ, ಸೊ ಆ ಒಂದು ಆಗಿರ್ಬೋದು, ಅದು ಕೂಡ ಟ್ರಾನ್ಸ್ಫರ್ ಅಲ್ಲ. ನೆಕ್ಸ್ಟ್, and the transfer of sovereign gold bonds issued by Reserve Bank in India under the sovereign gold bond scheme, ಅದು ಕೂಡ ಟ್ರಾನ್ಸ್ಫರ್ ಅಲ್ಲ. ಮತ್ತು ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ ಬಿಫೋರ್ 1st March 1917, ದಿಸ್ ಈಸ್ ಆಲ್ಸೋ ನಾಟ್ ಟ್ರಾನ್ಸ್ಫರ್. And last one is the transfer of capital asset being a work of art, manuscript, painting, etc. to government, university and national museums. ಆಯಿತಾ, ಗೌರ್ಮೆಂಟ್ಸ್ಗೆ, ನ್ಯಾಷನಲ್ ಯೂನಿವರ್ಸಿಟಿಗೆ, ಮ್ಯೂಸಿಯಮ್ಸ್ಗೆ ನಿಮ್ಮ ಮನೇಲಿರ್ತಕ್ಕಂತಹ ಹಳೆ ಯಾವುದಾದ್ರು ಹಸ್ತಪ್ರತಿ, ಪೇಂಟಿಂಗು, ಅಥವಾ ಯಾವುದಾದ್ರೂ ಒಂದು ಕರಕುಶಲ ಹಳೆಯದು, ಬಹಳ ಹಳೆಯದು ಮತ್ತು ಬಹಳ ಬೆಲೆ ಉಳ್ತಕ್ಕಂಥದ್ದು, ಅಥವಾ ಐತಿಹಾಸಿಕ ಮೌಲ್ಯ ಉಳ್ತಕ್ಕಂಥದ್ದು ನೀವು ಕೊಟ್ಟಿದ್ದಾರೆ, ಅದನ್ನು ಕೂಡ ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಈಗ ನಾವು ಡಿಸ್ಕಸ್ ಮಾಡೋಣ ಕ್ಯಾಪಿಟಲ್ ಗೇನ್ಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಸೊ ನಾವೀಗ ಡಿಸ್ಕಸ್ ಮಾಡ್ತಾ ಇದ್ವಿ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದರೆ ಬರುವಂಥ ಗೇನ್ ಮೇಲೆ ನಾವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಗೆ ಗೇನ್ ಬರುತ್ತೆ, ಅದು ಕ್ಯಾಪಿಟಲ್ ಗೇನ್, ಅದ್ರ ಮೇಲೆ ನಾವು ಟ್ಯಾಕ್ಸ್ ಕಟ್ಟಬೇಕು, ಅದನ್ನು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಆದರೆ ಈಗ ಡಿಸ್ಕಸ್ ಮಾಡ್ತಾ ಇರೋದು, ಈಗ ಕ್ಯಾಪಿಟಲ್ ಗೇನ್ ಬಂದರೂ ಸಹ ಅದರ ಮೇಲೆ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅವು ಯಾವುವು ಅದನ್ನು ನಾವೀಗ ಡಿಸ್ಕಸ್ ಮಾಡೋಣ. An income may fulfill the conditions under the head capital gain, yet it is taxable under the head capital gains only when it is not exempted income. The following are the cases where capital gains are exempt from tax. ಅಂದರೆ
ಬರುವಂಥ ಕ್ಯಾಪಿಟಲ್ ಗೇನ್ ಎಲ್ಲ ಕೂಡ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅವು ಎಕ್ಸೆಂಪ್ಟ್ ಆದರೆ ಕಟ್ಟೋಷ್ಟಿಲ್ಲ, ಎಕ್ಸೆಂಪ್ಟ್ ಆಗದಿದ್ರೆ ಕಟ್ಟಬೇಕು. ಈಗ ನೋಡೋಣ ಯಾವ್ಯಾವ ಎಕ್ಸೆಂಪ್ಟ್ ಆಗ್ತವೆ ಅಂತ. ಆಗ ಅವನ್ನು ಹೊರತುಪಡಿಸಿ ಉಳಿದವೆಲ್ಲವೂ ಕೂಡ ಎಕ್ಸೆಂಪ್ಟೆಡ್ ಅಲ್ಲ, ಅವ್ರ ಮೇಲೆ ಟ್ಯಾಕ್ಸ್ನ ಕಟ್ಟಬೇಕಾಗಿರ್ತದೆ. ಅವು ಯಾವ ಡಿಸ್ಕಸ್ ಮಾಡೋಣ. ನಂಬರ್ 1, ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಯೂನಿಟ್ಸ್ ಆಫ್ ಅಂಡರ್ ಸೆಕ್ಷನ್ 64. Next, second one, capital gain to a shareholder in respect of buyback of unlisted shares by a company. And third one is capital gain on a compulsory acquisition of agricultural land of an individual or Hindu undivided family. Next one is capital gain and transfer under the land pooling scheme. And fifth one is a long-term capital gain on a transaction liable for security transaction tax. ಆದರೆ ಈಗ ಇದು ಇಲ್ಲ. ಐ ಮೀನ್ ಫ್ರಮ್ ದ ಅಸೆಸ್ಮೆಂಟ್ ಇಯರ್ 1920 ಇದರಿಲ್ಲ. ಇದ್ರ ಮೇಲೆ ನಾವೀಗ ಇದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಸೊ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ಸ್ ಫಾಲೋವಿಂಗ್ ಇಸ್ ದ ಪ್ರೋಸೆಸ್ ಫಾರ್ ಐಡೆಂಟಿಫೈಯಿಂಗ್ ಚಾರ್ಜಬಿಲಿಟಿ. ಸೊ ಒಂದು ಕ್ಯಾಪಿಟಲ್ ಗೇನ್ ಚಾರ್ಜಬಿಲಿಟಿ ಮಾಡಬೇಕಂದ್ರೆ ಈ ಫಾಲೋವಿಂಗ್ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕಾಗತ್ತೆ. ಫಸ್ಟ್, ಅಸರ್ಟೈನ್ ವೆದರ್ ಟ್ರಾನ್ಸಾಕ್ಷನ್ ಕ್ಯಾರಿಡ್ ಔಟ್ ಬೈ ದ ಅಸೆಸಿ ಈಸ್ ಟ್ರಾನ್ಸ್ಫರ್. ಮೊದಲು ಆ ಏನು ಟ್ರಾನ್ಸಾಕ್ಷನ್ ನಡೀತು ಅಸೆಸಿಯಿಂದ ಅದು ಟ್ರಾನ್ಸ್ಫರ್ ಹೌದಾ ಅಲ್ವಾ ಅದನ್ನ ಕಂಡುಹಿಡಿಯಬೇಕು. ಆಮೇಲೆ ಎರಡನೇದು ಇಫ್ ಎಸ್ ಅದು ಟ್ರಾನ್ಸ್ಫರ್ ಆದರೆ ಎರಡನೇ ಸ್ಟೆಪ್ಪಲ್ಲಿ ನೀವು ಕಂಡುಹಿಡಿಯಬೇಕು ವೆದರ್ ದ ಟ್ರಾನ್ಸ್ಫರ್ ಈಸ್ ಕ್ಯಾಪಿಟಲ್ ಅಸೆಟ್ ಅಂತ. ಅವ್ನು ಟ್ರಾನ್ಸ್ಫರ್ ಮಾಡಿರೋದು ಕ್ಯಾಪಿಟಲ್ ಅಸೆಟ್ ಅನ್ನ ಅಥವಾ ಅಲ್ವಾ ಅಂತ ಕಂಡುಹಿಡಿಯಬೇಕು. ಅಂಡ್ ಅದು ಟ್ರಾನ್ಸ್ಫರ್ ಮಾಡಿರೋದು ಕ್ಯಾಪಿಟಲ್ ಅಸೆಟ್ನ ಅಂತ ಆದರೆ ಇಫ್ ಎಸ್ ದ ಔಟ್ಕಮ್ ಆಫ್ ದಿ ಟ್ರಾನ್ಸಾಕ್ಷನ್ ಈಸ್ ಕ್ಯಾಪಿಟಲ್ ಗೇನ್, ಅಲ್ಲಿ ಕ್ಯಾಪಿಟಲ್ ಗೇನ್ ಇದೆಯಾ ಇಲ್ಲ ಅಂತ ನೋಡಬೇಕು. ಕ್ಯಾಪಿಟಲ್ ಗೇನ್ ಇದೆ ಅಂದರೆ ಅದು ವೆರಿಫೈ ಮಾಡಿ ವೆದರ್ ದ ಕ್ಯಾಪಿಟಲ್ ಗೇನ್ ಈಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಅಂತ. ಸೊ ಇಲ್ಲ ಅಂತಂದರೆ ದೆನ್ ದೇರ್ ಈಸ್ ಅನ್ ಇನ್ಕಮ್ ಚಾರ್ಜಬಲ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್. ಈ ಒಂದು ಸ್ಟೆಪ್ಸ್ ಅಲ್ಲಿ ಇನ್ನಷ್ಟು ಫ್ಯಾಮಿಲಿಯರ್ ಆಗೋದಕ್ಕೆ ನಾವೀಗ ಒಂದು ಚಿಕ್ಕದೊಂದು ಇಲಿಸ್ಟ್ರೇಷನ್ ಸಾಲ್ವ್ ಮಾಡೋಣ. ಇಲಿಸ್ಟ್ರೇಷನ್ ನಂಬರ್ 1, ಪ್ರಾಬ್ಲಮ್ ಆನ್ ಡಿಟರ್ಮೈನಿಂಗ್ ಚಾರ್ಜಬಿಲಿಟಿ ಅಂಡರ್ ಕ್ಯಾಪಿಟಲ್ ಗೇನ್. ಹಿಯರ್ ಐ ಗೇವ್ ಒನ್ ಟೇಬಲ್. ಈ ಟೇಬಲ್ ಅಲ್ಲಿ 6 ಕಾಲಮ್ಸ್ ಇದಾವೆ. ಫಸ್ಟ್ ಕಾಲಮ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ನ ಲಿಸ್ಟ್ ಮಾಡಿದ್ದೀನಿ. ಎರಡನೇ ಕಾಲಮ್ ಅಲ್ಲಿ ಆ ಒಂದು ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಅಲ್ವಾ ಅಂತ ನೋಡೋಣ. ಅಂಡ್ ಮೂರನೇ ಕಾಲಮ್ ಅಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾಪಿಟಲ್ ಅಸೆಟ್ ಇದೆಯಾ ಇಲ್ಲ ಅಂತ ನೋಡೋಣ. ಅಂಡ್ ನಾಲ್ಕನೇ ಕಾಲಮ್ ಅಲ್ಲಿ ಈಸ್ ದೇರ್ ಎ ಕ್ಯಾಪಿಟಲ್ ಗೇನ್, ಇದರಲ್ಲಿ ಕ್ಯಾಪಿಟಲ್ ಗೇನ್ ಇದೆಯಾ ಇಲ್ಲ ಅಂತ ನೋಡೋಣ. ಐದನೇ ಕಾಲಮ್ ಅಲ್ಲಿ ಈಸ್ ದ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10, ಇದು ಅಂಡರ್ ಸೆಕ್ಷನ್ 10 ಅಲ್ಲಿ ಎಕ್ಸೆಂಪ್ಷನ್ ಸಿಗುತ್ತಾ ಅನ್ನೋದನ್ನ ನೋಡೋಣ. ಆಮೇಲೆ ಅದು ಸಿಕ್ಕಿಲ್ಲ ಅಂತಂದ್ರೆ ದೆನ್ ಈಸ್ ದ ಇನ್ಕಮ್ ಚಾರ್ಜಬಲ್ ಅಂಡರ್ ದ ಕ್ಯಾಪಿಟಲ್ ಗೇನ್, ಹೆಡ್ ಕ್ಯಾಪಿಟಲ್ ಗೇನ್ ಹೌದಾ ಅಲ್ವಾ ಅನ್ನೋದನ್ನ ನೋಡೋಣ. ಈಗ ಮೊದಲನೇ ಟ್ರಾನ್ಸಾಕ್ಷನ್, ಮಿಸ್ಟರ್ ಎ ಆಸ್ ಸೋಲ್ಡ್ ಇಸ್ ಗೋಲ್ಡ್ ಜ್ಯುವೆಲರಿ ಫಾರ್ ₹1 crore. ಎ ಅನ್ನೋನು ಅವನ ಗೋಲ್ಡ್ ಜ್ಯುವೆಲರಿನ 1 ಕೋಟಿಗೆ ಮಾರಿದಾನೆ. ಸೊ ಇದು ಸೇಲ್ ಅಂದ್ರೆ ಇದು ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಇದೆಯಾ? ಎಸ್, ಸೇಲ್ ಇದೆ ಟ್ರಾನ್ಸ್ಫರ್. ಎಸ್. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಇದೆಯಾ? ಎಸ್, ಜ್ಯುವೆಲರಿ ಇಸ್ ದ ಕ್ಯಾಪಿಟಲ್ ಅಸೆಟ್. ಇದಕ್ಕೆ ಆನ್ಸರ್ ಎಸ್ ಇದೆ. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಗೇನ್ ಇದೆಯಾ? ಎಸ್, ದೇರ್ ಇಸ್ ಅ ಕ್ಯಾಪಿಟಲ್ ಗೇನ್. ಅಂಡ್ ದಿಸ್ ಈಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಅಂದರೆ ಆನ್ಸರ್ ನೋ, ಇದು ಎಕ್ಸೆಂಪ್ಟೆಡ್ ಅಲ್ಲ. ನೆಕ್ಸ್ಟ್ ಈಸ್ ದ ಇನ್ಕಮ್ ಚಾರ್ಜಬಲ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್, ದೆನ್ ಆನ್ಸರ್ ಈಸ್ ಎಸ್, ಹೌದು ಇದನ್ನು ನಾವು ಚಾರ್ಜ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಮಿಸ್ಟರ್ ಬಿ ಸೋಲ್ಡ್ ಫರ್ನಿಚರ್ ಅಟ್ ಇಸ್ ರೆಸಿಡೆನ್ಸ್ ಫಾರ್ ₹2 lakh. ಇಲ್ಲಿ ಕೂಡ ಈಸ್ ದಿ ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್? ಹೌದು, ಇಲ್ಲಿ ಸೇಲ್ ಆಗಿದೆ ಅಂದರೆ ಇದು ಕೂಡ ಟ್ರಾನ್ಸ್ಫರ್. ಡಸ್ ದ ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಕ್ಯಾಪಿಟಲ್ ಅಸೆಟ್? ನೋ. ವೈ? ಬಿಕಾಸ್ ಫರ್ನಿಚರ್ ಅಟ್ ಇಸ್ ರೆಸಿಡೆನ್ಸ್ ಅದು ಪರ್ಸನಲ್ ಪ್ರಾಪರ್ಟಿ ಆಗುತ್ತೆ, ಹಾಗಾಗಿ ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಯಾವಾಗ ಅದು ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂದರೆ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲಕ್ಕೂ ಕೂಡ ನೋ ಅಂತಲೇ ಆನ್ಸರ್ ಇರುತ್ತೆ. ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂದರೆ ಕ್ಯಾಪಿಟಲ್ ಗೇನ್ ಇಲ್ಲ, ಮತ್ತು ಎಕ್ಸೆಂಪ್ಷನ್ ಸಿಗೋದಿಲ್ಲ, ಮತ್ತು ಚಾರ್ಜ್ ಮಾಡೋ ಅವಶ್ಯಕತೆನೂ ಇಲ್ಲ. ನೆಕ್ಸ್ಟ್ ಥರ್ಡ್ ಒನ್, Mr. C has exchanged motor car used by him for his personal purpose for share of a company. ಸೊ ಇಲ್ಲಿ ಎಕ್ಸ್ಚೇಂಜ್ ಆಗಿದೆ ಆದರೂ ಕೂಡ ಇದು ಟ್ರಾನ್ಸ್ಫರ್ ಆ್ಯಂಡ್ ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ, ಬಿಕಾಸ್ ಯೂಸಿಂಗ್ ಫಾರ್ ಪರ್ಸನಲ್ ಪರ್ಪಸ್. ವೆನ್ ಇಟ್ ಈಸ್ ನಾಟ್ ಕ್ಯಾಪಿಟಲ್ ಅಸೆಟ್ ದೆನ್ ರೆಸ್ಟ್ ಆ್ಯಂಡ್ ಆಲ್ ಆರ್ ನೋ, ನೋ ಆ್ಯಂಡ್ ನೋ. Next, Mr. D has sold agricultural land in rural area for consideration of ₹3 crore. Yes, even though it is agricultural land, here sale have been taken place, so it is a transfer. But agricultural land in rural area is not a capital asset. So next, there is no capital gain, no exemption, and no chargeability. Next, Mr. D has sold agricultural land in rural area. ಇದಾಯ್ತಲ್ವಾ? ಅಂದರೆ ಅಗ್ರಿಕಲ್ಚರ್ ಲೋನ್ ಸೇಲ್ ಆಗಿದೆ, ಅದು ಟ್ರಾನ್ಸ್ಫರ್, but it's not a capital asset. When it is not capital asset, then rest and all, no, no, no.
Next, Mr. E has sold agricultural land which is within the municipal limits of Bangalore for consideration rupees 5 crore. ನೋಡಿ ಇಲ್ಲಿ ಕೂಡ ಸೇಲ್ ಆಗಿದೆ ಟ್ರಾನ್ಸಾಕ್ಷನ್. ಓಕೆ, ಬಟ್ ಇಟ್ ಈಸ್ ಎ ಕ್ಯಾಪಿಟಲ್ ಅಸೆಟ್. ಯು ಕ್ಯಾನ್ ಆಸ್ಕ್ ಮೈ ಕ್ವಶನ್, ಸರ್ ಅರ್ಲಿಯರ್ ಇಟ್ ವಾಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ಬಟ್ ಇಟ್ ವಾಸ್ ನಾಟ್ ಕ್ಯಾಪಿಟಲ್ ಅಸೆಟ್. ಇದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ, ಮತ್ತು ಇದು ಯಾವ ರೀತಿ ಕ್ಯಾಪಿಟಲ್ ಅಸೆಟ್ ಅಂತ? ಅದು ರೂರಲ್ ಏರಿಯಲ್ಲಿ ಇತ್ತು, ಇದು ಬ್ಯಾಂಗ್ಳೂರು ಮುನಿಸಿಪಲ್ ಸಿಟಿಯಲ್ಲಿದೆ. ಸೊ ಹಾಗಾಗಿ ಇದು ಕ್ಯಾಪಿಟಲ್ ಅಸೆಟ್. When it is the capital asset, then there must be a capital gain and it is not exemption under section 10. ಅವಾಗಲೇ ಡಿಸ್ಕಸ್ ಮಾಡಿದ್ವಲ್ಲ ನಂಬರ್ ಸೆಕ್ಷನ್ 10 ಅಲ್ಲಿ ಯಾವ ಎಕ್ಸಂಪ್ಷನ್ಸ್ ಅಂತ ಅದರಲ್ಲಿ ಬರೋದಿಲ್ಲ ಇದು. ಸೊ ಯು ವಾಂಟ್ ಟು ಪೇ ದ ಟ್ಯಾಕ್ಸ್ ಆನ್ ದಿಸ್. ನೆಕ್ಸ್ಟ್, Mr. F owns a land in Mysore which he has used for agricultural purpose for the past 12 years. It is compulsorily acquired by MUDA, Mysore Urban Development Association, for suitable compensation. ಎಸ್, ಇಲ್ಲಿ ಕಂಪಲ್ಸರಿ ಅಕ್ವಿಸಿಷನ್ ಆಯಿತು. ಇದು ಕೂಡ ಏನಿದು ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಕೂಡ ಇದೆ, ಅಗ್ರಿಕಲ್ಚರಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಲ್ಯಾಂಡ್. ಇಟ್ ಇಸ್ ನಾಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ, ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ, ಬಟ್ ಇಟ್ಸ್ ದೇರ್ ಇನ್ ಮೈಸೂರು. ಹಂಗಾಗಿ ಇದು ಕ್ಯಾಪಿಟಲ್ ಅಸೆಟ್. ಅದೇ ರೂರಲ್ ಏರಿಯಾ ಆಗಿದ್ರೆ ಕ್ಯಾಪಿಟಲ್ ಅಸೆಟ್ ಆಗ್ತಿರ್ಲಿಲ್ಲ. ಮತ್ತು ಇಲ್ಲಿ ಕ್ಯಾಪಿಟಲ್ ಗೇನ್ ಇದೆ ಮತ್ತು ಇದು ಎಕ್ಸಂಪ್ಷನ್ ಇದೆ. ಅವೆಲ್ಲ ಡಿಸ್ಕಸ್ ಮಾಡಲ್ಲ. ನಂಬರ್ 10 ಅಲ್ಲಿ ಕಂಪಲ್ಸರಿ ಅಕ್ವಿಸಿಷನ್ ಆದರೆ ಎಕ್ಸಂಪ್ಷನ್ ಇದೆ. ಸೊ ಯು ಡೋಂಟ್ ವಾಂಟ್ ಟು ಪೇ ಟ್ಯಾಕ್ಸ್ ಇಯರ್. ನೆಕ್ಸ್ಟ್, 7th one is agricultural land of G in a rural area has been compulsorily acquired by state government. Yes, it is in a capital asset. Sorry, before that let us see. Yes, it is a transfer. ಇಲ್ಲಿ ಕೂಡ ಕಂಪಲ್ಸರಿ ಅಕ್ವಿಸಿಷನ್ ಆಯಿತು. ಆದರೆ ಇದು ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ಅಸೆಟ್ ಅಲ್ಲ. ಆ್ಯಕ್ಚುಲಿ ಇದು ಅಗ್ರಿಕಲ್ಚರಲ್ ಲ್ಯಾಂಡ್ ರೂರಲ್ ಏರಿಯಾದಲ್ಲಿದೆ. ಸೊ ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ, ಹಾಗಾಗಿ ಕ್ಯಾಪಿಟಲ್ ಗೇನ್ ಬರೋದು ಇಲ್ಲ, ಎಕ್ಸಂಪ್ಷನ್ ಕಟ್ಟೋ ಮಾತು ಇಲ್ಲ, ಮತ್ತು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆನೂ ಇಲ್ಲ. ನೆಕ್ಸ್ಟ್, ನಂಬರ್ 8, vacant site of H in Bangalore has been compulsorily acquired by the government of Karnataka. So compulsory acquisition ಆಯಿತು. Yes, it is in a capital, it is a transfer, then it is a capital asset. Why? Because it is a vacant site in Bangalore. ಹಾಗಾಗಿ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ, ಅದು ಜಸ್ಟ್ ಸೈಟ್. ಸೊ ಹಾಗಾಗಿ ಇದೇನಾಯಿತು, ಕ್ಯಾಪಿಟಲ್ ಅಸೆಟ್. ಆ್ಯಂಡ್ ಇಲ್ಲಿ ಕೂಡ ಕ್ಯಾಪಿಟಲ್ ಗೇನ್ ಬಂದಿದೆ, ಮತ್ತು ನೀವು ಎಕ್ಸಂಪ್ಷನ್ ಸಿಗೋದಿಲ್ಲ. ಸೊ ಯು ವಾಂಟ್ ಟು ಪೇ ಟ್ಯಾಕ್ಸ್. ನೆಕ್ಸ್ಟ್, ಮಿಸ್ಟರ್ ಹೈ ಹ್ಯಾಸ್ ರಿಸೀವ್ಡ್ ಶೇರ್ಸ್ ಆನ್ ಕನ್ವರ್ಷನ್ ಆಫ್ ಡಿಬೆಂಚರ್. ಸೊ ನಾನು ಹೇಳಿದ್ದೀನಲ್ಲ ಆಗಲೇ, ಕನ್ವರ್ಷನ್ ಮಾಡುವಾಗ ಏನಾದರೂ ಡಿಬೆಂಚರ್ಸ್ ತಗೊಂಡ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಟ್ರಾನ್ಸಾಕ್ಷನ್. ಸೊ ಇದು ಕ್ಯಾಪಿಟಲ್ ಅಸೆಟ್. ಸೊ ಇದು ಕ್ಯಾಪಿಟಲ್ ಅಸೆಟ್, ಬಟ್ ಇದು ಟ್ರಾನ್ಸ್ಫರ್ ಆಗೇ ಇಲ್ಲ. ಎರಡೂ ಆಗಬೇಕು. ನೀವು ಕ್ಯಾಪಿಟಲ್ ಗೇನ್ ಕಟ್ಟಬೇಕು ಅಂತಂದರೆ ಅದು ಕ್ಯಾಪಿಟಲ್ ಅಸೆಟ್ ಆಗಿರಬೇಕು, ಟ್ರಾನ್ಸ್ಫರ್ ಆಗಬೇಕು. ಎರಡರಲ್ಲಿ ಅದನ್ನು ಒಂದಿಲ್ಲ ಅಂದರೆ ಕೂಡ ಅದು ಕ್ಯಾಪಿಟಲ್ ಗೇನ್ ಬರೋದಿಲ್ಲ. ಸೊ ಹಾಗಾಗಿ ನೀವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ನಂಬರ್ 10, ಮಿಸ್ಟರ್ ಜೆ ಹ್ಯಾಸ್ ಟ್ರಾನ್ಸ್ಫರ್ಡ್ ಈಕ್ವಿಟಿ ಶೇರ್ಸ್ ಆಫ್ ಎ ಕಂಪನಿ ಓನ್ಡ್ ಬೈ ಹಿಮ್ ಟು ಹಿಸ್ ಫ್ರೆಂಡ್ ಔಟ್ಸೈಡ್ ಸ್ಟಾಕ್ ಎಕ್ಸ್ಚೇಂಜ್ ಅಟ್ ದ ಪ್ರಿವೇಲಿಂಗ್ ಮಾರ್ಕೆಟ್ ಪ್ರೈಸ್. ಸೊ ಔಟ್ಸೈಡ್ ದ ಸ್ಟಾಕ್ ಎಕ್ಸ್ಚೇಂಜ್ ಕಟ್ಟೋದು ಕೂಡ ಇಟ್ ಈಸ್ ಎ ಟ್ರಾನ್ಸ್ಫರ್ ಓನ್ಲಿ, and there is a capital asset and capital gain came, there is no exemption and you want to pay tax. Next list discuss ಮಾಡೋಣ. ಮಿಸ್ಟರ್ ಕೆ has sold equity shares of a company through national stock exchange. ಎಸ್, ಇದು ಕೂಡ ಕ್ಯಾಪಿಟಲ್, ಇದು ಮೊದಲು ಟ್ರಾನ್ಸ್ಫರ್ ಆ್ಯಂಡ್ ಇಟ್ ಈಸ್ ಎ ಕ್ಯಾಪಿಟಲ್ ಅಸೆಟ್, ಕ್ಯಾಪಿಟಲ್ ಗೇನ್ ಇದೆ, ಬಟ್ ನಮ್ಗೆ ಇಲ್ಲಿ ಎಕ್ಸಂಪ್ಷನ್ ಅಂತ ಎಂಥದ್ದು ಸಿಗೋದಿಲ್ಲ. ಫಸ್ಟ್ ಇಟ್ ವಾಸ್ ದೇರ್ ಎಕ್ಸಂಪ್ಷನ್, ಬಟ್ 1920 ಎಕ್ಸಂಪ್ಷನ್ ಇಲ್ಲ. ಸೊ ಹಂಗಾಗಿ ನಾವು ಟ್ಯಾಕ್ಸ್ ಕಟ್ಟಬೇಕು. ನೆಕ್ಸ್ಟ್ ಒನ್, ಟ್ವೆಲ್ತ್ ಒನ್, ಮಿಸ್ಟರ್ ಎಲ್ ಹ್ಯಾಸ್ ಸೋಲ್ಡ್ ಇಸ್ ಯೂನಿಟ್ಸ್ ಆಫ್ ಡೆಟ್ ಫಂಡ್ ಥ್ರೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಅವನೇನು ಮಾಡಿದ್ದಾನೆ, ಅವನು ಡೆಟ್ ಫಂಡ್ಸ್ನ ಮಾರಿದ್ದಾನೆ. ಎಸ್, ಇಟ್ ಈಸ್ ಎ ಟ್ರಾನ್ಸ್ಫರ್ ಆ್ಯಂಡ್ ದೇರ್ ಇಸ್ ಎ ಕ್ಯಾಪಿಟಲ್ ಅಸೆಟ್ ಆ್ಯಂಡ್ ಕ್ಯಾಪಿಟಲ್ ಗೇನ್, ನೋ ಎಕ್ಸಂಪ್ಷನ್. ಸೊ ಯು ವಾಂಟ್ ಟು ಪೇ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. Next, 13th one, Mr. M has got his units of equity-oriented mutual fund redeemed from the mutual fund company. Yes, it is a transfer and there is a capital asset and capital gain. No exemption since 1920, so you want to pay tax. Next, 14th one, Mr. N has sold his residential property at Mumbai for consideration of 3 crore. Yeah, residential property ಅವನು ಸೇಲ್ ಮಾಡಿದಾನೆ. It is a transfer and it is a capital asset also, and there is a capital gain and no exemption, so you want to pay capital gain tax. Next, Mr. O has exchanged his commercial property for machinery required in his business. ಅಂದ್ರೆ ಇಲ್ಲಿ ನೋಡಿ ಎಕ್ಸ್ಚೇಂಜ್ ಆಗಿದೆ, ಕಮರ್ಷಿಯಲ್ ಪ್ರಾಪರ್ಟಿ ಕೂಡ ಮೆಷಿನರಿನ ತಗೊಂಡಿದ್ದಾನೆ. ಎಸ್, ಇಟ್ ಇಸ್ ಎ ಟ್ರಾನ್ಸ್ಫರ್ and there is a capital asset and also capital gain, no exemption, so you want to pay tax. Next, 16th one, Mr. P as real estate dealer has started dealing in stock
and securities, the shares held in investment by him is made available for sale in the new business of stock broking. ಇಲ್ಲೇನಾಯ್ತು, ಅವನ ಹತ್ರ ಇದ್ದಿದ್ದ ಶೇರ್ಸ್ನ ಸ್ಟಾಕ್ ಇನ್ ಟ್ರೇಡ್ ಕ್ಯಾಪಿಟಲ್ ಅಸೆಟ್ಸ್ ಅದು ಆಕ್ಚುಲಿ ಅದನ್ನ ಅವನು ಏನ್ ಮಾಡಿದಾನೆ, ಈ ಪುಟ್ ಇನ್ ಏನೇ ಸೇಲ್ ಅಂದ್ರೆ ಏನಾಯ್ತು, ಕ್ಯಾಪಿಟಲ್ ಅಸೆಟ್, ಈ ಪುಟ್ ಇನ್ ಏನೇ ಸ್ಟಾಕ್ ಇನ್ ಟ್ರೇಡ್ ಇದು ಕೂಡ ಟ್ರಾನ್ಸ್ಫರ್, ಇಲ್ಲಿ ಕ್ಯಾಪಿಟಲ್ ಅಸೆಟ್ ಇದೆ ಅಂಡ್ ಸೊ ಇಲ್ಲಿ ನಿಮಗೆ ಕ್ಯಾಪಿಟಲ್ ಗೇನ್ ಬಂತು, ನೋ ಎಕ್ಸಂಪ್ಷನ್, ಸೊ ಯು ವಾಂಟ್ ಟು ಪೇ ಟ್ಯಾಕ್ಸ್. ನೆಕ್ಸ್ಟ್ 17th one, Mr. Q has sold ಪೇಂಟಿಂಗ್ ಆಫ್ ರಾಜಾ ರವಿವರ್ಮ ಫಾರ್ ಕನ್ಸಿಡರೇಷನ್ ಆಫ್ 10 crore. ರಾಜಾ ರವಿವರ್ಮ ಬರೆದಿರ್ತಕ್ಕಂಥ ಪೇಂಟಿಂಗ್ ಅವನ ಹತ್ರ ಇತ್ತ ಅಂತ ಅವನು ಮಾರಿದಾನೆ ಅದನ್ನ. ಇದು ಟ್ರಾನ್ಸ್ಫರ್ ಕ್ಯಾಪಿಟಲ್ ಅಸೆಟ್, ಕ್ಯಾಪಿಟಲ್ ಗೇನ್, ಎಕ್ಸಂಪ್ಷನ್ ಇಲ್ಲ, ಹಾಗಾಗಿ ಟ್ಯಾಕ್ಸ್ ಕಟ್ಟಬೇಕು. ಅದೇ ಮಿಸ್ಟರ್ ಆರ್ ಟ್ರಾನ್ಸ್ಫರ್ಡ್ ಸರ್ಟೈನ್ ಹಿಸ್ಟಾರಿಕಲ್ ಮನೋಸ್ಕ್ರಿಪ್ಟ್ ಆಫ್ ಆರ್ಕಿಯಾಲಜಿಕಲ್ ಇಂಪಾರ್ಟೆನ್ಸ್ ಹೆಲ್ಡ್ ಬೈ him and his family for centuries to the government of India for suitable consideration. ಇಲ್ಲಿ ಮಿಸ್ಟರ್ ಆರ್ ಅನ್ನೋರ ಮನೆಯಲ್ಲಿ ಯಾವುದೋ ಹಳೆ ಕಾಲದ ಪುರಾತನದೊಂದು ಮನುಸ್ಕ್ರಿಪ್ಟ್ ಅಂದ್ರೆ ಹಸ್ತಪ್ರತಿ ಇತ್ತಂತೆ. ಅದನ್ನ ಅವನೇನ್ ಮಾಡಿದಾನೆ, ಅಲ್ಲಿ ಗೌರ್ಮೆಂಟ್ಗೆ ಕೊಟ್ಬಿಟ್ಟಿದ್ದಾನೆ. ಅವರು ಗೌರ್ಮೆಂಟ್ ಅವ್ರು ದುಡ್ಡು ಕೊಟ್ಟಿದ್ದಾರೆ ಇವನ್ಗೆ, ಆದ್ರೂ ಕೂಡ ಇದು ಟ್ರಾನ್ಸ್ಫರ್ ಅಲ್ಲ. ಬಿಕಾಸ್ ವಿ ಹ್ಯಾವ್ ಸೀನ್ ದ ಪ್ರಾವಿಷನ್ಸ್ ಅಲ್ವಾ, ಅಲ್ಲಿ ಹೇಳಿದ್ದಾರೆ ಟ್ರಾನ್ಸ್ಫರ್ ಅಲ್ಲ, ಬಟ್ ಇದು ಕ್ಯಾಪಿಟಲ್ ಅಸೆಟ್. ನಾನು ಅವಾಗ ಹೇಳಿದ್ದೆ ಕ್ಯಾಪಿಟಲ್ ಅಸೆಟ್ ಬರೀ ಕ್ಯಾಪಿಟಲ್ ಅಸೆಟ್ ಆಗಿದೆ, ಟ್ರಾನ್ಸ್ಫರ್ ಅಲ್ಲ ಅಂದ್ರೆ ಕ್ಯಾಪಿಟಲ್ ಗೇನ್ ಬರಲ್ಲ. ಇಲ್ಲ ಟ್ರಾನ್ಸ್ಫರ್ ಆಗಿದೆ ಅದು ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂದ್ರೆ ಅವಾಗ್ಲೂ ನಿಮಗೆ ಕ್ಯಾಪಿಟಲ್ ಗೇನ್ ಬರಲ್ಲ. ಅದು ಟ್ರಾನ್ಸ್ಫರ್ ಅಲ್ಲ ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂದ್ರೆ ಅವಾಗ್ಲೂ ಕ್ಯಾಪಿಟಲ್ ಗೇನ್ ಬರಲ್ಲ. ಸೊ ಇಲ್ಲಿ ಅದು ಕ್ಯಾಪಿಟಲ್ ಗೇನ್ ಬರಬೇಕಂದ್ರೆ ಟ್ರಾನ್ಸ್ಫರು ಆಗಿರ್ಬೇಕು, ಕ್ಯಾಪಿಟಲ್ ಅಸೆಟ್ಟು ಆಗಿರ್ಬೇಕು. ಆಯ್ತಾ, ಯಾವ್ದನ್ನ ಒಂದಿಲ್ಲ ಅಥವಾ ಎರಡೂ ಇಲ್ಲ ಅಂದ್ರೆ, ಎರಡೂ ಇಲ್ಲ ಅಲ್ಲ ಒಂದಿಲ್ಲ ಅಂದ್ರೆ ಕೂಡ ಸಾಕು, ಅದು ಕ್ಯಾಪಿಟಲ್ ಗೇನ್ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಇದೆ, ಟ್ರಾನ್ಸ್ಫರ್ ಇಲ್ಲ, ಹಾಗಾಗಿ ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ, ಮತ್ತೆ ಎಕ್ಸಂಪ್ಷನ್ ಇಲ್ಲ, ಮತ್ತೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆನೇ ಪ್ರಶ್ನೆನೇ ಇಲ್ಲ ಮೊದಲ. ನೆಕ್ಸ್ಟ್ ಒನ್, ಲೆಟ್ ಅಸ್ ಡಿಸ್ಕಸ್. ಮಿಸ್ಟರ್ ಎಸ್ ಎಂಗೇಜ್ಡ್ ಇನ್ ಜ್ಯುವೆಲರಿ ಬಿಸ್ನೆಸ್ ಆಸ್ ಸೋಲ್ಡ್ ಡೈಮಂಡ್ ನೆಕ್ಲೆಸ್ ಟು ಈಸ್ ಕಸ್ಟಮರ್. ಎಸ್ ಇದು ಸೇಲ್ ಮಾಡಿರೋದು ಟ್ರಾನ್ಸ್ಫರ್ ಆಗಿದೆ, ಆದರೆ ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಯಾಕಂತಂದ್ರೆ ನೋಡಿ, ಅವಾಗಲೇ ನಾನು ಹೇಳಿದ್ದೀನಿ ನಿಮಗೆ, ಜ್ಯುವೆಲರಿ ಇದ್ರೆ ಅದು ಕ್ಯಾಪಿಟಲ್ ಅಸೆಟ್ ಅಂದ್ರೆ ಅದು ಸ್ವಂತದಾಗಿರ್ಬೇಕು. ಆದ್ರೆ ಇಲ್ಲಿ ಏನಾಗಿದೆ, ಅವನ ಕೆಲಸನೇ ಜ್ಯುವೆಲರಿ ಬಿಸ್ನೆಸ್, ಅವನ ಕೆಲಸನೇ ನೆಕ್ಲೆಸ್ ಮಾರ್ತಕ್ಕಂಥದ್ದು, ಡೈಮಂಡ್ ನೆಕ್ಲೆಸ್ ನ ಮಾರ್ತಕ್ಕಂಥದ್ದು. ಇಲ್ಲಿ ಡೈಮಂಡ್ ನೆಕ್ಲೆಸ್ ಮಾರಿದನಲ್ಲ, ಅದು ಬಂದು ಅವ್ನ ಸ್ವಂತದ್ ಮಾರಿರೋದಲ್ಲ, ಅಂಗಡಿಗೆ ಮಾರೋದಕ್ಕೆ ತಗೊಂಬಂದಿರೋದನ್ನ ಮಾರಿರೋದ್ರಿಂದ ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಬಿಕಾಸ್ ಅದು ಸ್ಟಾಕ್ ಇನ್ ಟ್ರೇಡ್, ಮಾರೋದಕ್ಕೆ ತಗೊಂಬಂದಿರುವಂತ ಸ್ಟಾಕ್ ಅದು, ಹಾಗಾಗಿ ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಸೊ ಯಾವಾಗ ಕ್ಯಾಪಿಟಲ್ ಅಸೆಟ್ ಅಲ್ಲ, ಬರೀ ಟ್ರಾನ್ಸ್ಫರ್ ಇದ್ರೆ ದೆನ್ ಇಟ್ ಇಸ್ ದೇರ್ ಇಸ್ ನೋ ಕ್ಯಾಪಿಟಲ್ ಗೇನ್, ನೋ ಎಕ್ಸಂಪ್ಷನ್ ಅಂಡ್ ಡು ನೋ ನೀಡ್ ಟು ಪೇ ಟ್ಯಾಕ್ಸ್ ಆಲ್ಸೋ. Next, Mr. T, a shareholder of U Limited, received share from V Limited in lieu of his share held in U Limited on account of amalgamation. So, amalgamation between U Limited and V Limited. ಆಗಲೇ ತಿಳ್ಕೊಂಡಿದ್ದೀವಿ ನಾವು, ಅಮಾಲ್ಗಮೇಷನ್ ಆಗುವಾಗ ಯಾವ್ದು ಶೇರ್ಸ್ ಬಂದ್ರೆ ನಿಮಗೆ ಅದು ಟ್ರಾನ್ಸ್ಫರ್ ಅಲ್ಲ, even though it is a capital asset, no capital gain and no need to pay tax. Next, Mr. W received 1 lakh as a consideration on redemption of his preference shares in a company. ಎಸ್, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಂದರೆ ಶೇರ್ಸ್ ನಾವು ಮಾರಿಬಿಟ್ಟಿದ್ದಾನೆ, ಕಂಪನಿಗೆ ಕೊಟ್ಬಿಟ್ಟಿದ್ದಾನೆ, ಆ್ಯಂಡ್ ಇಲ್ಲಿ ರಿಲಿಕ್ವಿಶ್ಮೆಂಟ್ ಆಯ್ತು, ಇವನ ರೈಟ್ಸ್ನ ಕಂಪ್ನಿಗೆ ಬಿಟ್ಕೊಟ್ಟಿದ್ದಾನೆ. ಎಸ್, ಇಟ್ ಈಸ್ ಎನ್ ಎ ಟ್ರಾನ್ಸ್ಫರ್ ಅಂಡ್ ದೆರ್ ಇಸ್ ಅ ಕ್ಯಾಪಿಟಲ್ ಅಸೆಟ್, ಕ್ಯಾಪಿಟಲ್ ಗೇನ್, ಬಟ್ ದರ್ ಈಸ್ ನೋ ಎಕ್ಸಂಪ್ಷನ್, ಸೊ ಯು ನೋ ನೀಡ್ ಟು ಪೇ ಟ್ಯಾಕ್ಸ್. ನೆಕ್ಸ್ಟ್, ಲೆಟ್ ಅಸ್ ಡಿಸ್ಕಸ್ 22nd one. Mr. X gifted jewelry worth rupees 10 lakh to his friend. ಎಸ್, ಅವಾಗ ನಾವು ತಿಳ್ಕೊಂಡಿದ್ದೀವಿ, ಗಿಫ್ಟ್ ಕೊಟ್ರೆ, ವಿಲ್ ಕೊಟ್ರೆ ಅಥವಾ ಇರಿಕವರಬಲ್ ಟ್ರಸ್ಟ್ ಮೂಲಕ ಕೊಟ್ರೆ ದಟ್ ಈಸ್ ನಾಟ್ ಅಟ್ ಆಲ್ ಟ್ರಾನ್ಸಾಕ್ಷನ್, ಈವನ್ ದೋ ಇಟ್ ಈಸ್ ಅ ಕ್ಯಾಪಿಟಲ್ ಅಸೆಟ್, ನೋ ಕ್ಯಾಪಿಟಲ್ ಗೇನ್ ಅಂಡ್ ನೋ ನೀಡ್ ಟು ಪೇ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಅಂಡ್ ಲಾಸ್ಟ್ ಒನ್, ಮಿಸ್ಟರ್ ವೈ ಟ್ರಾನ್ಸ್ಫರ್ಡ್ ಈಸ್ ಇಮೂವಬಲ್ ಪ್ರಾಪರ್ಟಿ ಟು ಝೆಡ್ ಅಂಡರ್ ಅನ್ ಇರಿಕವರಬಲ್ ಟ್ರಸ್ಟ್. ಆಯ್ತಾ, ವೈ ಏನು ಮಾಡಿದ್ದಾನೆ, ಟ್ರಾನ್ಸ್ಫರ್ ಮಾಡಿದ್ದಾನೆ ಝೆಡ್ಗೆ ಅಂಡರ್ ಇರಿಕವರಬಲ್ ಟ್ರಸ್ಟ್ ಮೂಲಕ. ಸೊ ಗಿಫ್ಟ್, ವಿಲ್, ಇರಿಕವರಬಲ್ ಟ್ರಸ್ಟ್ ಯಾವುದೇ ಮೂಲವಾಗಿ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಕೂಡ it is not a transfer, even though it is a capital asset, no capital gain and no need to pay tax. ಸೊ ನಾವು ಇಷ್ಟೊತ್ತು ಕೂಡ ಚಾರ್ಜಬಿಲಿಟಿ ಆಫ್ ಕ್ಯಾಪಿಟಲ್ ಗೇನ್ ಅಂದರೆ ಕ್ಯಾಪಿಟಲ್ ಗೇನ್ ಯಾವಾಗ ಚಾರ್ಜ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ, ಬೇಸಿಸ್ ಆಫ್ ಚಾರ್ಜ್. ಈ ಕ್ಯಾಪಿಟಲ್ ಗೇನ್ ಚಾರ್ಜ್ ಮಾಡಬೇಕಾದ್ರೆ ಯಾವ ಬೇಸಿಸ್ ಮೇಲೆ ನಾವು ಚಾರ್ಜ್ ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ಪ್ರೆಸೆಂಟೇಷನಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.